ನಮಸ್ತೆ ವೀಕ್ಷಕರೇ, ನಿಧಿ ಅಡುಗೆ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಯಾವುದೇ ತರಕಾರಿ ಇಲ್ಲದಾಗ ದಿಢೀರನೆ ಸುಲಭವಾಗಿ ರೆಸಿಪಿ ಮಾಡಬೇಕಂತ ಆದರೆ ನೀರುಳ್ಳಿ ಹಾಗೂ ಟೊಮೆಟೊ ಸೇರಿಸಿ ಮಾಡಿದ ಈ ರೆಸಿಪಿಯನ್ನು ಖಂಡಿತ ಒಂದ್ಸಲ ಟ್ರೈ ಮಾಡಿ. ಇದು ಎಷ್ಟು ಟೇಸ್ಟಿಯಾಗಿ ಬರ್ತದೆ ಹೇಳಿದರೆ ಮನೆಯಲ್ಲಿ ಖಂಡಿತ ಎಲ್ಲರೂ ಇದನ್ನು ಇಷ್ಟಪಡ್ತಾರೆ ಹಾಗೂ ಪುನಃ ಪುನಃ ಮಾಡ್ತೀರಾ, ಅಷ್ಟು ಟೇಸ್ಟಿ ಆಗ್ತದೆ. ಈ ನೀರುಳ್ಳಿ ಟೊಮೆಟೊ ಕರಿ ಗೀ ರೈಸ್, ಚಪಾತಿ, ಪರೋಟ ಹಾಗೂ ರೈಸ್, ದಾಲ್ ಜೊತೆಗೆ ಸಖತ್ ಟೇಸ್ಟ್ ಕೊಡ್ತದೆ. ಬನ್ನಿ ರೆಸಿಪಿಯನ್ನು ತಯಾರಿಸೋಣ. ಈ ರೆಸಿಪಿಗೆ ಇಲ್ಲಿ 3 ನೀರುಳ್ಳಿ ಹಾಗೂ 3 ಹಣ್ಣಾದ ಟೊಮೆಟೊವನ್ನು ಬಳಸ್ತಾ ಇದ್ದೇನೆ. ಇಲ್ಲಿ ಟೊಮೆಟೊ ಹಾಗೂ ನೀರುಳ್ಳಿಯನ್ನು ಚೆನ್ನಾಗಿ ತೊಳೆದಿಟ್ಟಿದ್ದೇನೆ. ಇಲ್ಲಿ ಈ ನೀರುಳ್ಳಿಯನ್ನು ಈ ಥರದಲ್ಲಿ ದೊಡ್ಡದಾಗಿ ಪೀಸಸ್ ಮಾಡಬೇಕು. ಟೊಮೆಟೊವನ್ನು ಸಹ ಇದೇ ರೀತಿಯಲ್ಲಿ ದೊಡ್ಡದಾಗಿ ಪೀಸಸ್ ಮಾಡಬೇಕು. ಇಲ್ಲಿ ನೀರುಳ್ಳಿಯನ್ನು ಸ್ಲೈಸಸ್ ಮಾಡಿಟ್ಟಿದ್ದೇನೆ ಹಾಗೂ ಈ ರೀತಿ ಇದನ್ನು ಬಿಡಿಸಿಡಬೇಕು. ಈ ರೀತಿ ಬಿಡಿಸುವುದರಿಂದ ಇದು ಎಣ್ಣೆಯಲ್ಲಿ ಬೇಗ ಫ್ರೈ ಆಗ್ತದೆ. ಟೊಮೆಟೊದ ಒಳಗಿನ ಬೀಜವನ್ನು ತೆಗೆದು ಇದನ್ನು ಈ ರೀತಿ ದೊಡ್ಡದಾಗಿ ಪೀಸಸ್ ಮಾಡಿದ್ದೇನೆ. ನೆಕ್ಸ್ಟ್ ನೋಡಿ, ಕಡಾಯಿಯಲ್ಲಿ 3 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸುವ. ಇಲ್ಲಿ ಎಣ್ಣೆ ಬಿಸಿ ಆಗುವಾಗ ಇದರಲ್ಲಿ ಓನಿಯನ್ ಪೀಸಸನ್ನು ಸೇರಿಸಬೇಕು. ಇದನ್ನು ಜಾಸ್ತಿ ಫ್ರೈ ಮಾಡುವ ಅವಶ್ಯಕತೆ ಇಲ್ಲ. 1 ರಿಂದ 1.5 ನಿಮಿಷಗಳ ಕಾಲ ಇದನ್ನು ಹುರ್ಕೊಳ್ಬೇಕು. ಇದರ ಬಣ್ಣ ಬದಲಾಗುವುದಾಗಲಿ ತುಂಬ ಕೆಂಪಗಾಗುವುದಾಗಲಿ ಅಗತ್ಯವಿಲ್ಲ. ಇದು ಫ್ರೈ ಆಗ್ತಾ ಇರುವಾಗ 3 ಉದ್ದಕ್ಕೆ ಸೀಳಿದ ಹಸಿಮೆಣಸನ್ನು ಸೇರಿಸುವ. ನೀರುಳ್ಳಿಯ ಹಸಿ ವಾಸನೆ ಹೋಗಿ ಲೈಟಾಗಿ ಇದು ಫ್ರೈ ಆಗುವಾಗ ಇದರಲ್ಲಿ ನಾವು ಆಗಲೇ ಹೆಚ್ಚಿಟ್ಟ ಟೊಮೆಟೊವನ್ನು ಸೇರಿಸಬೇಕು. ಟೊಮೆಟೊ ಸೇರಿಸಿದ ನಂತರ ಇದನ್ನು ಕೇವಲ 1 ನಿಮಿಷ ಹುರಿದ್ರೆ ಸಾಕು. ಇಷ್ಟು ಹುರಿದಾಗುವಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡುವ ಹಾಗೂ ಫ್ರೈ ಆದ ಈ ಟೊಮೆಟೊ, ನೀರುಳ್ಳಿ ಹಾಗೂ ಹಸಿಮೆಣಸನ್ನು ಒಂದು ಬೌಲಲ್ಲಿ ಇಟ್ಟಿದ್ದೇನೆ. ಇದರಲ್ಲಿ ಒಂದು ಸಾಧಾರಣ 25% ನೀರುಳ್ಳಿ ಹಾಗೂ ಟೊಮೆಟೊವನ್ನು ಒಂದು ಪ್ಲೇಟಲ್ಲಿ ಇಡುವ. ಇದನ್ನು ನಂತರ ಗ್ರೈಂಡ್ ಮಾಡಲಿಕ್ಕೆ ಬಳಸ್ತಾ ಇದ್ದೇನೆ. ಈಗ ಅದೇ ಪ್ಯಾನಲ್ಲಿ ಎಣ್ಣೆ ಉಳಿದಿದೆ. ಇದರಲ್ಲಿ 1 ಸ್ಪೂನಷ್ಟು ಎಣ್ಣೆಯನ್ನು ಪುನಃ ಸೇರಿಸ್ತಾ ಇದ್ದೇನೆ. ಈಗ ಇದರಲ್ಲಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಸೇರಿಸುವ. ಇದನ್ನು ಒಂದು ಅರ್ಧದಿಂದ 1 ನಿಮಿಷ ಹುರ್ಕೊಳ್ಬೇಕು. ಜೀರಿಗೆ ಇಲ್ಲಿ ಸಿಡಿಯಲು ಪ್ರಾರಂಭವಾಗುವಾಗ ಇದರಲ್ಲಿ ಸಣ್ಣಗೆ ತುಂಡು ಮಾಡಿದ 1 ಪಲಾವ್ ಎಲೆ, ಒಂದು ಅರ್ಧ ಜಾವೇತ್ರಿ, ಒಂದು ಅರ್ಧ ಸ್ಪೂನಷ್ಟು ಸೋಂಪು ಕಾಳು, 3 ಲವಂಗ, 7 ರಿಂದ 8 ಕಾಳು ಮೆಣಸು, ಚಿಕ್ಕ ದಾಲ್ಚಿನ್ನಿ ತುಂಡನ್ನು ಸೇರಿಸುವ. ಈಗ ಇದರಲ್ಲಿ ಒಂದು 7 ರಿಂದ 8 ಜಜ್ಜಿ ಸಿಪ್ಪೆ ತೆಗೆದ ಬೆಳ್ಳುಳ್ಳಿ ಬೀಜವನ್ನು ಸೇರಿಸ್ತಾ ಇದ್ದೇನೆ. ಇದನ್ನು ಸಹ ಚೆನ್ನಾಗಿ ಹುರ್ಕೊಳ್ಳುವ. ಸೇರಿಸಿದ ಸಾಮಗ್ರಿ ಚೆನ್ನಾಗಿ ಫ್ರೈ ಆಗಿ ಒಳ್ಳೆ ಘಮ ಬರುವಾಗ ಫ್ಲೇಮನ್ನು ಆಫ್ ಮಾಡಬೇಕು. ಇದನ್ನು ರುಬ್ಲಿಕ್ಕಿದೆ, ಹಾಗಾಗಿ ಇದು ತಣಿಯಲು ಒಂದು ಪ್ಲೇಟಲ್ಲಿ ಇಟ್ಟಿದ್ದೇನೆ. ತೆಗೆದಿಟ್ಟ ನೀರುಳ್ಳಿ ಟೊಮೆಟೊ ಜೊತೆಗೆ ಈ ಹುರಿದ ಸ್ಪೈಸಸ್ ಹಾಗೂ ಒಂದು ಅರ್ಧ ಇಂಚಷ್ಟು ಶುಂಠಿಯನ್ನು ಸೇರಿಸಿ ಈ ಇಂಗ್ರೀಡಿಯೆಂಟ್ಸ್ ಪೂರ್ತಿ ತಂದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಸೇರಿಸುವ. ಅಗತ್ಯಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸಿ ಇದನ್ನು ಫೈನಾಗಿ ರುಬ್ಬಬೇಕು. ನೋಡಿ, ರುಬ್ಬಿದು ಆಗಿದೆ. ಈ ರೀತಿ ಇದನ್ನು ರುಬ್ಬಿಟ್ಟಿದ್ದೇನೆ. ಈಗ ಅದೇ ಕಡಾಯಿಯಲ್ಲಿ ಎಣ್ಣೆ ಉಳಿದಿದೆ. ಇದರಲ್ಲಿ ಪುನಃ ನಾನು ಎಣ್ಣೆ ಸೇರಿಸ್ತಾ ಇಲ್ಲ. ಈಗ ಇದರಲ್ಲಿ ರುಬ್ಬಿದ ಮಸಾಲೆಯನ್ನು ಸೇರಿಸುವ. ಮಸಾಲೆ ಸೇರಿಸಿ ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕು. ಎಣ್ಣೆಯಲ್ಲಿ ಮಸಾಲೆ ಚೆನ್ನಾಗಿ ಫ್ರೈ ಆಗುವಾಗ ಒಂದು 1/4 ಕಪ್ಪಷ್ಟು ನೀರನ್ನು ಸೇರಿಸುವ. ಮಸಾಲೆಯನ್ನು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿಕೊಳ್ಬೇಕು. ಈಗ ಇದರಲ್ಲಿ ಕೆಲವು ಹುಡಿಗಳನ್ನು ಸೇರಿಸಬೇಕು. ಒಂದು 1/4 ಸ್ಪೂನಷ್ಟು ಅರಿಶಿನ ಹುಡಿ, 1 ಸ್ಪೂನ್ ಕೊತ್ತಂಬರಿ ಹುಡಿ, ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಹುಡಿಯನ್ನು ಸೇರಿಸಿ ಫ್ರೈ ಮಾಡಿಕೊಳ್ಳುವ. ಸೇರಿಸಿದ ಹುಡಿಗಳು ಮಸಾಲೆ ಜೊತೆಗೆ ಚೆನ್ನಾಗಿ ಬೆರೆತ ನಂತರ ಇದರಲ್ಲಿ 1 ಸ್ಪೂನಷ್ಟು ಆಮ್ಚೂರ್ ಪೌಡ್ರನ್ನು ಸೇರಿಸ್ತಾ ಇದ್ದೇನೆ ಹಾಗೂ 1 ಸ್ಪೂನಷ್ಟು ಕಸೂರಿ ಮೇಥಿ, ಇದನ್ನು ಕ್ರಷ್ ಮಾಡಿ ಸೇರಿಸ್ತಾ ಇದ್ದೇನೆ. ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳುವ. ಈಗ ಇದರಲ್ಲಿ ಒಂದು 5 ರಿಂದ 6 ಸ್ಪೂನಷ್ಟು ಫ್ರೆಶ್ ಕ್ರೀಮನ್ನು ಸೇರಿಸಬೇಕು. ಫ್ರೆಶ್ ಕ್ರೀಮ್ ಇದೆಯಲ್ಲ, ಈ ಕರಿಗೆ ಒಳ್ಳೆ ಫ್ಲೇವರ್ ಕೊಡ್ತದೆ. ಒಂದು ಅರ್ಧ ಕಪ್ ನೀರನ್ನು ಸೇರಿಸಬೇಕು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಹಾಗೂ ಇದನ್ನು ಕುದಿಸಬೇಕು. ಈಗ ನೋಡಿ, ಗ್ರೇವಿಗೆ ಸಣ್ಣಗೆ ಕುದಿ ಬರಲು ಪ್ರಾರಂಭವಾಗಿದೆ. ಈಗ ನಾವು ಆಗಲೇ ಹುರಿದಿಟ್ಟ ನೀರುಳ್ಳಿ ಹಾಗೂ ಟೊಮೆಟೊವನ್ನು ಇದರಲ್ಲಿ ಸೇರಿಸುವ. ರುಚಿಗೆ ಉಪ್ಪನ್ನು ಈ ಸಮಯದಲ್ಲಿ ಸೇರಿಸ್ತಾ ಇದ್ದೇನೆ. ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳುವ ಹಾಗೂ ಮೀಡಿಯಂ ಉರಿಯಲ್ಲಿ ಇದನ್ನು ಒಂದು 5 ರಿಂದ 7 ನಿಮಿಷಗಳ ಕಾಲ ಕುದಿಸಿಕೊಳ್ಬೇಕು. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು. ಈಗ ಒಂದು 7 ನಿಮಿಷ ಇದನ್ನು ಬೇಯಿಸಿದ್ದು ಆಗಿದೆ. ಕ್ಯಾಪನ್ನು ಇಲ್ಲಿ ಓಪನ್ ಮಾಡಿದ್ದೇನೆ. ನೀರುಳ್ಳಿ ಟೊಮೆಟೊ ಪರ್ಫೆಕ್ಟಾಗಿ ಕುಕ್ ಆಗಿದೆ. ಇದು ಓವರ್ ಕುಕ್ ಆಗಬಾರ್ದು, ಸ್ವಲ್ಪ ಕ್ರಂಚಿ ಆಗಿರಬೇಕು. ಈಗ ಇದರಲ್ಲಿ ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಹುಡಿಯನ್ನು ಸೇರಿಸುವ ಹಾಗೂ ಸಣ್ಣಗೆ ಹೆಚ್ಚಿಟ್ಟ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿ
ಎಲ್ಲವನ್ನು ಮಿಕ್ಸ್ ಮಾಡಿ ಹೈ ಫ್ಲೇಮಲ್ಲಿ ಒಂದು 2 ನಿಮಿಷ ಕುದಿಸಿಕೊಳ್ಬೇಕು ಹಾಗೂ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡುವ. ಇಷ್ಟೇ ಮಾಡಲಿಕ್ಕಿರುವುದು. ತುಂಬ ಟೇಸ್ಟಿಯಾದ ನೀರುಳ್ಳಿ ಟೊಮೆಟೊ ಮಸಾಲ ಇಲ್ಲಿ ರೆಡಿಯಾಗಿದೆ. ಮನೆಯಲ್ಲಿ ಬೇರೆ ತರಕಾರಿ ಇಲ್ಲದಾಗ ಕೇವಲ 3 ನೀರುಳ್ಳಿ ಹಾಗೂ ಟೊಮೆಟೊ ಬಳಸಿ ರುಚಿಕರವಾದ ಹಾಗೂ ದಿಢೀರನೆ ತಯಾರಾಗುವಂತಹ ರೆಸಿಪಿಯನ್ನು ಮಾಡ್ಬೋದು. ರೋಟಿ, ಚಪಾತಿ, ಗೀ ರೈಸ್ ಜೊತೆಗೆ ಸಖತ್ ಟೇಸ್ಟ್ ಕೊಡುವಂಥದ್ದು. ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ರೆಸಿಪಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.